ನಮಸ್ಕಾರ ಎಲ್ಲರೂ ಹೇಗಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ ಬರೋಕ್ಕೆ ಕೆಲವೊಂದಷ್ಟು ಆಟಗಾರರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಬೇಕು. ನಾನು RCBಗೆ ಆಡಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. 2025ಗೆ RCBಗೆ ಹೋಯ್ತಾರೆ ತುಂಬಾ ಖುಷಿ ಪಡ್ತಿದ್ದೆ. ಕೆಲವೊಂದಷ್ಟು ಆಟಗಾರರು ಒಪ್ಪನಪ್ಪಾಗೆ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಯಾರ್ಯಾರು ಹೇಳ್ಕೊಂಡಿದ್ದಾರೆ ಟಾಟಾ IPL 2025ಗೆ RCBಗೆ ಬರಲು ಸಿದ್ಧ ಆಗಿದ್ದೀನಿ ಅಂತ ಯಾರು ಹೇಳಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿ ವಿಡಿಯೋಕ್ಕಿಂತ ಮುಂಚೆ ನೀವೇ ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೀವೆಲ್ಲ RCB ಅಭಿಮಾನಿ ಆಗಿತ್ತು ಅಂದರೆ ಇನ್ನೊಬ್ಬ RCB ಅಭಿಮಾನಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ RCBಗೆ ಇಂಥ ಆಟಗಾರ ಬರೋಕ್ಕೆ ತುಂಬಾ ಕುತೂಹಲ ಕಾಯ್ತಾ ಇದ್ದಾರೆ ಅಂತ ನೀವು ಅವರಿಗೆ ಮಾಹಿತಿ ತಿಳಿಸಿ. ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಕೆ ಹೋಗಬೇಡಿ. ಏನೇ ಆದರೂ ಕೂಡ ಕಮೆಂಟ್ ಮಾಡಿ ಅಂತ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ. RCB ತಂಡ 2025ಗೆ ತುಂಬಾ ಬಲಿಷ್ಠಾಗಿ ಕಾಣಬೇಕು ಅಂತ ಒಳ್ಳೆ ಪ್ಲ್ಯಾನಲ್ಲಿ ಆಕ್ಷನ್ಗೆ ಬಳಿ ಅಂತ ಹೇಳಬೇಕು. ಅಮೌಂಟ್ ಕೂಡ ಇಟ್ಟಿದೆ ಅಂತ ಹೇಳಬೇಕು. ಮತ್ತು ಫ್ಯೂಚರ್ ಕ್ಯಾಪ್ಟನ್ ಹುಡುಕ್ತಾ ಇದ್ದೀವಿ ಅಂತ ಕೂಡ RCB ತಂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಯಾರು ಒಳ್ಳೆ ಕ್ಯಾಪ್ಟನ್ ಸಿಗಲಿಲ್ಲ ಅಂತಂದರೆ ಮತ್ತೆ ವಿರಾಟ್ ಕೊಹ್ಲಿನ ಕನ್ವಿನ್ಸ್ ಮಾಡ್ತೀವಿ ಕ್ಯಾಪ್ಟನ್ ಆಗೋಕ್ಕೆ ಅಂತ ಅವರು ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. RCB ತಂಡಕ್ಕೆ ಬರೋದಕ್ಕೆ ಮೊದಲಾಗಿ ಇಂಟ್ರೆಸ್ಟ್ ಆಗಿರೋಂಥ ಆಟಗಾರ ಯಾರಪ್ಪ ಅಂತಂದರೆ ನಮ್ಮ ಕನ್ನಡಿಗ KL ರಾಹುಲ್ ಅವರು. ಇವರು RCB ತಂಡಕ್ಕೆ ಬರಬೇಕು ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಬೇಕು. ಮತ್ತು ಎರಡನೇ ಆಟಗಾರ ಬಂದು ಯಜ್ವೇಂದ್ರ ಚಹಲ್ ಅಂತ ಹೇಳಬೇಕು. ಇವರು ಕೂಡ ನಾನು RCB ತಂಡಕ್ಕೆ ಹೋಗಿ ಇಷ್ಟಪಡ್ತೀನಿ ಅಂತ ಅವರು ಕೂಡ ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇನ್ನು ರವೀಂದ್ರ ಅವರು ಕೂಡ ಹೇಳ್ಕೊಂಡಿದ್ದಾರೆ ನಾನು RCB ತಂಡಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇವರು 3 ಜನ RCB ತಂಡಕ್ಕೆ ಹೋಗೋಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇನ್ನೊಬ್ಬ ಆಟಗಾರ ಗುರು ಸೌತ್ ಆಫ್ರಿಕನ್ ಆಟಗಾರ ಡೇವಿಡ್ ಮಿಲ್ಲರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. RCB ತಂಡಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ. ಇನ್ನೊಬ್ಬ ಆಟಗಾರ ಬಂದು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳಬೇಕು. ಅವ್ರದ್ದು ಮರ್ತ ಬಿಟ್ಟಿದೆ. ಗ್ಲೇನ್ ಮ್ಯಾಕ್ಸ್ ಅವರು ಕೂಡ RCB ತಂಡಕ್ಕೆ ನಾನು ಬೈ ಬ್ಯಾಕ್ ಮಾಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ನಾನು RCB ತಂಡಕ್ಕೆ ಹೋಗೋಕ್ಕೆ ತುಂಬಾ ಇಷ್ಟಪಡ್ತೀನಿ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡ್ತಾರೆ RCB ತಂಡಕ್ಕೆ ಹೋಗೋಕ್ಕೆ, ಎಷ್ಟು ಜನ ಅಂದರೆ RCB ಟೀಮ್ಗೆ ಹೋಗೋಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ. ನಿಮ್ಮ ಪ್ರಕಾರ ಇನ್ನೂ ಬೇರೆ ಯಾರ ಆಟಗಾರರು ಬರಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಪ್ರಕಾರ ಯಾವ ಆಟಗಾರ ಬಂದರೆ RCBಗೆ ತುಂಬಾ ಬಲಿಷ್ಠ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋ ಒಂದು ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಯಾಕಂತಾರೆ ಈ ರೀತಿ ಕ್ರಿಕೆಟು, ಕಬಡ್ಡಿ, ಸ್ಪೋರ್ಟ್ಸು, ಇಂಟರ್ನ್ಯಾಷನಲ್ ಯಾವುದೊಂದು ವಿಡಿಯೋ ಆಗ್ತಿದೆ ಅಂದರೆ ಮೊದಲಾಗಿ ನೀವೇ ನೋಡ್ಬೋದು. ಏನಂತೀರಾ? ವಾಟ್ ಆಫ್ ದಿ ಪೀಪಲ್ ಆಫ್ ಡೂಯಿಂಗ್ ಅಂದರೆ ನಿಮ್ಮದು ಸಬ್ಸ್ಕ್ರೈಬ್ ಆಗ್ತಾರೆ ಇಲ್ಬಿಡ್ರಿ, ಕಮೆಂಟ್ ಮಾಡಿಬಿಡಿ ಹೇಳ್ಬಿಟ್ರಪ್ಪ ಅದನ್ನೇ ನಮ್ಮ ಹತ್ರ ಅದಿದೆ.